ಅಕಸ್ಮಾತ್ ನಾವು ಅಲ್ಲಿ ಹೋಗುವಾಗ ಆ ಬೆಕ್ಕು ಅಡ್ಡ ಬಂದರೆ ದೋಷ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಇನ್ನೊಂದು ಕೆಲವುದು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ 5 ನಿಮಿಷ ಲೇಟ್ ಆಗ್ತಾ ಇದೆ ಅಂತೇಳಿದರೆ ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಲೆಕ್ಕ. ಪ್ರಸಾದ ಬಿತ್ತು ಅಂತ ತಗೊಂಡಾಗ ಪ್ರಸಾದ ದೇವ್ರ ಮೇಲೆ ಎಲ್ಲೇ ಬಿದ್ದರೂ ಕೂಡ ಪ್ರಸಾದವೇ. ಅದ್ಯಾಕೆ ಪಂಕ್ತಿ ಭೇದ ಮಾಡ್ತೀರಿ? ಅವಳಾದ ಹುಡುಗಿ ಇವಳಾದ ಹುಡುಗ, ಅದೇನು ಅವರಿಗೆ ಮಾತ್ರ ಹೇಳ್ತೀರಿ, ಯಾಕೆ ಗಂಡು ಮಕ್ಕಳಿಗೆ ಯಾರು ಹೇಳೋದಿಲ್ವ? ಯಾಕೆ ಹೇಳಬಾರ್ದು? ನಮಸ್ಕಾರ, ನಾನು ನಿಮ್ಮ ಸುಬ್ರಹ್ಮಣ್ಯ. ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ. ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ, ವೇದಗಳ ಬಗ್ಗೆ ಆಗಲಿ, ಅದು ಪೂಜೆ ಬಗ್ಗೆ ಆಗಲಿ, ಸಣ್ಣ ಸಣ್ಣ ಅನುಮಾನಗಳು, ಆ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ. ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ. ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು, ಗಾಯತ್ರಿ ಉಪಾಸಕರು, ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ. ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು, ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಓಂ ಅಜ್ಞಾನಾಂ ಜಾಹ್ನವೀ ತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸಕಲಂ ತೀರ್ಥಂ ವಿದ್ಯಾತೀರ್ಥ ಗುರುಂ ಭಜೆ. ಸಮಸ್ತ ಭಕ್ತರಲ್ಲಿ ವಿಜ್ಞಾಪನೆಗಳು. ಈಗ ಅಪಶಕುನ ಅಂತ ವಿಚಾರ. ಅಪಶಕುನ ಅಂತ ಹೇಳಿದರೆ ಎಲ್ಲದೂ ದೇವರು ಮಾಡಿದಂಥ ನಿಯಮವೇ ವಿನಃ ಇಲ್ಲಿ ಯಾವುದು ಅಪಶಕುನ ಅಂತ ಬರಲ್ಲ. ಕೆಲವುದು ಅಪಶಕುನಗಳು ಅಂತೇಳಿ ಪುಸ್ತಕಗಳಲ್ಲೇ ಪ್ರಿಂಟ್ ಆಗಿದೆ. ಅದೆಲ್ಲ ಕೆಲವುದೆಲ್ಲ ನಿಜ, ಹೌದು. ಆದರೆ ಕೆಲವುದೆಲ್ಲ ನಾವು ಮನಸ್ಸಿನ ಸ್ಥಿತಿಯನ್ನು ಹಾಳು ಮಾಡಿಕೊಂಡು ಇದು ಅಪಶಕುನ, ಅದರಿಂದ ಏನೋ ಆಗುತ್ತೆ ಅಂತ ಹೇಳೋದು ತಪ್ಪು. ಸಾಕೋಬೇಕು ಅಂತೇಳಿ ಮನೇಲಿ ಅಕಸ್ಮಾತ್ ಬಂದರೆ ಅದು ಮನೇಲಿ ಇದ್ದರೂ ಕೂಡ ಅದು ಸಾಕೋಬೇಕು ಲೆಕ್ಕನೇ ಆಯಿತು. ಮತ್ತು ನಾವೇ ತೊಗೊಂಬಂದು ಸಾಕಿದರೂ ಕೂಡ ಅದು ಸಾಕೋಬೇಕು ಲೆಕ್ಕನೇ ಆಯಿತು. ಅಕಸ್ಮಾತ್ ನಾವು ಅಲ್ಲಿ ಹೋಗುವಾಗ ಆ ಬೆಕ್ಕು ಅಡ್ಡ ಬಂದರೆ ದೋಷ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಇನ್ನೊಂದು, ಅಕಸ್ಮಾತ್ ಬೆಕ್ಕು ಅಡ್ಡ ಬಂದು ಎಡದಿಂದ ಬಲಕ್ಕೆ ಹೋದರೆ ಒಳ್ಳೆಯದು ಅಂತ, ಬಲದಿಂದ ಎಡಕ್ಕೆ ಹೋದರೆ 2 ನಿಮಿಷ ನಿಂತು ಹೋಗಿ ಅಂತ ಹೇಳುತ್ತೆ ಶಾಸ್ತ್ರ. ಶಾಸ್ತ್ರ ಎಲ್ಲ ಈಗ ಮಾಡ್ಕೊಂಡಿರೋದು ಇದು. ಇದರಲ್ಲಿ ಎಲ್ಲಿ ಯಾವ ಪ್ರಾಣಿಗಳಲ್ಲ ಅವರು ದೃಷ್ಟಿ, ಅವರು ಹೋಗುವಂಥ ಜಾಗ, ಅವು ಆಹಾರ ಹುಡ್ಕೊಂಡು ಹೋಗುವಂಥ ಜಾಗಗಳಿಗೆಲ್ಲ ಅದೆಲ್ಲ ತಪ್ಪು. ಮೊದಲು ಏನು ಗೊತ್ತಾ, ನಮ್ಮ ಮೇಲೆ ನಮ್ಮ ನಂಬಿಕೆ ಇರಬೇಕು. ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ, ಇಂಥದಕ್ಕೆ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದಾಗ ಯಾಕೆ ದೇವರ ಅನುಗ್ರಹ ತೊಗೊಂಡು ದೇವ್ರ ಪ್ರಾರ್ಥನೆ ಮಾಡಿ ಹೊರಟ್ರೆ ನಮಗೆ ಯಾಕೆ ಸಕ್ಸಸ್ ಆಗೋಲ್ಲ? ಇನ್ನೊಂದು ಕೆಲವುದು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ 5 ನಿಮಿಷ ಲೇಟ್ ಆಗ್ತಾ ಇದೆ ಅಂತೇಳಿದರೆ ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಲೆಕ್ಕ. ಇವಾಗ ನಾವೆಲ್ಲೊಂದು ಕಡೆ ಒಂದು ಹುಡುಗಿ ನೋಡೋಕೆ ಹೋಗ್ತೀವಿ, ಅಥವಾ ಒಂದು ಗುರುಳ ಹತ್ರ ಏನೋ ಪ್ರಶ್ನೆ ಕೇಳೋಕೆ ಹೋಗ್ತೀವಿ, ಆಗ ನಮಗೆ ತಡೆ ಉಂಟಾಗುತ್ತೆ. ಇವಾಗ ಇಲ್ಲಿ ಹೋಗ್ತೀವಿ, ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ ಇದೆ, ಟ್ರಾಫಿಕಲ್ಲಿ ಒಂದು ಕಡೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗಬೇಕಾದ್ರೆ ಇವಲ್ಲಿ ದಾರಿಗೇನೋ ಸ್ವಲ್ಪ ಅಡ್ಡ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ ಅಂತೆ, ಆ ಕೆಲಸ ನಿಧಾನ ಆಗುತ್ತೆ ಅಂತ. ಆಮೇಲೆ ಉತ್ತರಾಯಣ ದಕ್ಷಿಣಾಯಣ ಅಂತ 2 ಕಾಲಗಳು. ಉತ್ತರಾಯಣ ಅಂತೇಳಿದರೆ ಮಕರ ಮಾಸದಿಂದ ಹಿಡಿದು ಕರ್ಕಾಟಕ ಮಾಸದವರೆಗೂ ಉತ್ತರಾಯಣ, ಆ ನಂತರದಲ್ಲಿ ಬರೋದು 6 ತಿಂಗಳು ದಕ್ಷಿಣಾಯಣ ಅಂತ. ಇಲ್ಲಿ ಏನಾಯ್ತು, ದಕ್ಷಿಣಾಯಣದಲ್ಲಿ ತೀರೋದ್ರೆ ಏನೋ ಉತ್ತರಾಯಣದಲ್ಲಿ ತೀರೋದ್ರೆ ಏನೋ ಕ್ವಶನ್ಗಳು ಬರ್ತವೆ. ಬೇರೆಯವ್ರು ಕ್ವಶನ್ ಹಾಕ್ತಾರೆ, ಏನು ಸ್ವಾಮಿ ನಮಗೆ ದಕ್ಷಿಣಾಯಣದಲ್ಲಿ ತೀರೋದ್ರು ಅಂತ. ಅವರಿಗೆ ಆಯುಸ್ಸಿದ್ದಿದ್ದು ಆವಾಗಲೇ, ತೀರೋಗೋದು ಆವಾಗಲೇ. ಆದರೆ ಸ್ವಲ್ಪ ನಿಧಾನವಾಗಿ ಅವರು ಮುಂದೆ ಹೋಗ್ತಾರೆ ಅಂತ ದಕ್ಷಿಣಾಯಣದಲ್ಲಿ ಹೋದರೆ. ಉತ್ತರಾಯಣದಲ್ಲಿ ಹೋದರೆ ಸ್ವಲ್ಪ ಫಾಸ್ಟ್ ಹೋಗ್ತಾರೆ ಅಂತ ಅಷ್ಟೇ. ಅದರಲ್ಲಿ ಇನ್ನು ವ್ಯತ್ಯಾಸ ಏನಿಲ್ಲ. ಹೋಗೋದು ಗ್ಯಾರಂಟಿಯ, ಯಾವತ್ತೊಂದು ದಿವಸ ಹುಟ್ಟೋದು ಗ್ಯಾರಂಟಿಯ, ಸಾಯೋದು ಗ್ಯಾರಂಟಿಯ. ನಮ್ಮ ಮನಸ್ಸಿನ ಅನಿಸಿಕೆ ಇದೆಯಲ್ಲ, ಅದು ತಪ್ಪು. ಅದನ್ನು ನಾವು ತಿಳ್ಕೊಂಡು ಕರೆಕ್ಟಾಗಿ ತಿಳ್ಕೊಂಡಾಗ ನಾವು ಬೇರೆ ಕಡೆ ಹೋಗಿ ಅವ್ರನ್ನ ಕೇಳುವಂಥ ಅವಶ್ಯಕತೆಯೇ ಇಲ್ವಲ್ಲ. ಇದು ಅಪಶಕುನ ವಿಚಾರ. ನಾಯಿ ಕೂಗುತ್ತೆ, ನಾಯಿ ಕೂಗಿದಾಗ ಹೂ ಅಂತ ಕೂಗಿದ್ರೆ ಯಾರೋ ತೀರೋಗ್ತಾರೆ ಅಂತ ಲೆಕ್ಕ. ಹೂ ಅಂತ ಕೂಗ್ತವೆ, ಅದು ಮನೆಗೆ ಯಾರು ಅಲ್ಲಿ ಸುತ್ತಮುತ್ತ ಯಾರೋ ತೀರೋಗ್ತಾರೆ ಅಂತ. ಯಮ ಬರೋದು ಮೊದಲು ಕಾಣುತ್ತಂತೆ. ಯಮದೂತರು ಬರೋದು ನಾಯಿಗಳಿಗೆ ಫಸ್ಟ್ ಕಾಣುತ್ತಂತೆ. ಹಾಗಾಗಿ ನಾಯಿಗಳು ಅಕಸ್ಮಾತ್ ಯಜಮಾನ ತೀರೋದ್ರೆ ಅದು ಅವತ್ತಲ್ಲ ಯಜಮಾನ ಅಂತ ಒಬ್ಬ ನಂಬಿರ್ತಲ್ಲ, ಆ ನಂಬಿದಂಥ ಯಜಮಾನನ ಮೇಲೆ ಭಾರೀ ಕನಿಕರ ಇರುತ್ತೆ, ಅದು ನಾಯಿ. ಮತ್ತು ಇನ್ನು ಹಾವು ಅಡ್ಡ ಬಂದರೆ, ನಾಗರ ಹಾವು ಅಡ್ಡ ಬಂದರೆ ಹೋಗಬಾರ್ದು ಅಂತ ಆಯಿತಾ. ಬೇರೆ ಯಾವುದೇ ಪ್ರಾಣಿ ಎಡದಿಂದ ಬಲಕ್ಕೆ ಹೋದ್ರೆ ಖಂಡಿತ ಒಳ್ಳೆಯದೇ, ಅಥವಾ ಅದು ಹೋಗೋದೆಯ. ಪ್ರಸಾದ ಬಿತ್ತು ಅಂತ ತಗೊಂಡಾಗ ಪ್ರಸಾದ ದೇವ್ರ ಮೇಲೆ ಎಲ್ಲೇ ಬಿದ್ದರೂ ಕೂಡ ಪ್ರಸಾದವೇ. ನಾವು ಅಂದ್ಕೊಳ್ತೀವಿ ಬಲಗಡೆ ಬಿದ್ದರೆ ಬಲಗಡೆ ಪ್ರಸಾದ ಕೊಟ್ಟ, ಎಡಗಡೆ ಪ್ರಸಾದ ಕೊಟ್ಟ, 2 ಪ್ರಸಾದವೇ ಅಲ್ವ, ದೇವ್ರದ್ದಲ್ವ. ದೇವ್ರ ಮೇಲೆ ತಾನೇ ಇಟ್ಟಿರ್ತೀರಿ, ಅದು ಹೆಂಗೆ ವ್ಯತ್ಯಾಸ ಆಗೋದು ಹೆಂಗೆ? ಸ್ವಲ್ಪ ನಿಧಾನ ಆಗ್ಬೋದು, ಸ್ವಲ್ಪ ಬೇಗ ಆಗ್ಬೋದು. ಬಲಗಡೆ ಬಿದ್ದರೆ ಬೇಗ ಆಗುತ್ತೆ, ಎಡಗಡೆ ಬಿದ್ದರೆ ಸ್ವಲ್ಪ ನಿಧಾನ ಆಗೋದು ಗ್ಯಾರಂಟಿಯ. ಈ ಉತ್ತರಾಯಣ ದಕ್ಷಿಣಾಯಣ ಇದ್ದಂಗೆ ಅದುವ. ನಾವು ಅಂದ್ಕೊಳ್ತೀವಿ, ಅಯ್ಯೋ ನನಗೇನೋ ಕಟ್ಟಾಯಿತು, ಯಾವುದೋ ಒಂದು ಹುಡುಗಿ ನೋಡ್ತೀವಿ ಅಂತ ಇಟ್ಕೊಳ್ಳಿ,
ಆ ಹುಡುಗಿ ನೋಡಬೇಕಾದ್ರೆ ಹೋಗುವಾಕಾದ್ರೆ ಏನೋ ಒಂದು ಎಡವಟ್ಟಾಯಿತು ಅಂತ ಹೇಳಿದ್ರು, ಆ ಹುಡುಗಿ ಬಂದಿದ್ದರಿಂದಲೇ ಹಿಂಗಾಗ್ತಾಯಿದೆ ಅಂತ ಹೇಳೋದು ತಪ್ಪಲ್ವಾ? ಗಂಡು ಮಕ್ಕಳು ತೀರೋದೆ ಹೆಣ್ಮಕ್ಳು ವಿಧವೆ ಅಂತ ಹೇಳ್ತಾರೆ. ಅಲ್ಲ, ಹೆಣ್ಮಕ್ಳು ತೀರೋದಾಗ ಹುಡುಗ ವಿದುರ ಅಲ್ವಾ? ಅವನ್ನ ಯಾಕೆ ಕೂರಿಸ್ತೀರಿ? ಅದ್ಯಾಕೆ ಪಂಕ್ತಿ ಭೇದ ಮಾಡ್ತೀರಿ? ಅವಳಾದ ಹುಡುಗಿ ಇವಳಾದ ಹುಡುಗ, ಅದೇನು ಅವರಿಗೆ ಮಾತ್ರ ಹೇಳ್ತೀರಿ, ಯಾಕೆ ಗಂಡು ಮಕ್ಳಿಗೆ ಯಾರು ಹೇಳೋದಿಲ್ವಾ? ಯಾಕೆ ಹೇಳಬಾರ್ದು? ಇದೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಸ್ಥಿತಿಯನ್ನು ಸರಿ ಮಾಡಿಕೊಂಡಾಗ ನಾವು ಖಂಡಿತ ಮತ್ತು ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತೀವಾ? ಮಾಡಲ್ಲ, ಯಾರೂ ಮಾಡಲ್ಲ. ಮನೇಲಿ ತುಪ್ಪ ದೀಪ ಹಚ್ತೀವ, 10 ನಿಮಿಷ ಮನೇಲಿ ದೀಪ ಹಚ್ಚಿ. ನಿಮ್ಮಲ್ಲಿ ಯಾಕೆ ಒಳ್ಳೆ ದೀಪ ಆಗಲ್ಲ? ಮನೇಲಿ ಎಷ್ಟು ಇದೆ, ಏನಿರುತ್ತೆ? ಗೋಮೂತ್ರ, ಗೋಮಾಯ ಅಂದರೆ ಹಸುವಿನ ಸಗಳಿ, ಹಸುವಿನ ಉಚ್ಚೆ, ರೀಸಸ್ಸು ಅದಕ್ಕೆ ಹೇಳ್ತಾರೆ. ಆಮೇಲೆ ಅದಾದಮೇಲೆ ಹಾಲು, ಮೊಸರು, ತುಪ್ಪ, ಇದಕ್ಕೆ ಪಂಚಗವ್ಯ ಅಂತ ಹೆಸರು. ಇದಿಷ್ಟು ಶರೀರದಲ್ಲಿ ಬರುವಂಥದ್ದು. ಗೋವಿನ ಶರೀರದಲ್ಲಿ 33 ದೇವತೆಗಳಿದ್ದಾರೆ. ಗೋವಿನ ಮುಖದಿಂದ ಹಿಡಿದು ಬಾಲ ತುದಿವರೆಗೂ. ಸೊ ನಮ್ಮಲ್ಲಿ ಏನು ಹೇಳುತ್ತೆ, ಮನೆಯನ್ನು ಸಾರಿಸ್ಬೇಕಾದ್ರೆ ಇದಿಷ್ಟನ್ನು ಹಾಕಬೇಕು ವಿನ. ಇನ್ನು ಕೆಲವರು ಏನು ಮಾಡ್ತಾರೆ, ಅರಿಶಿನ ಹಾಕ್ತಾರೆ, ಅದು ಒಳ್ಳೆಯದು. ಮನೆಯಲ್ಲಿ ಕೆಟ್ಟದ್ದು ಬರಲ್ಲ ಅಂತೇಳಿ ಇವತ್ತು ದುಷ್ಟಶಕ್ತಿಗಳ ಪವರ್ ಇರಲ್ಲ ಅಂತ. ದುಷ್ಟಶಕ್ತಿಗಳು ಬರೋ ಮನೆಯಲ್ಲಿ ಒಟ್ಟು ತುಪ್ಪ ದೀಪ ಹಚ್ಚಿದೆ ನಮಗೆ ಕೆಲಸ ಆಗುತ್ತೆ. ನಮ್ಮ ಕಟ್ಟ ಪರಿಹಾರಕ್ಕೆ ಎಳ್ಳೆಣ್ಣೆ ದೀಪವನ್ನೇ ಹಚ್ಚಬೇಕು ಹೇಳುತ್ತೆ. ಇನ್ನೊಂದು, ಅಕಸ್ಮಾತ್ ಈಗ ಭೂತ ಪ್ರೇತಗಳ ಚೇಷ್ಟೆ ಇದ್ದರೂ ಮನೆಯಲ್ಲಿದ್ದರೆ ಅದು ಪರಿಹಾರಕ್ಕೋಸ್ಕರ ಕೊಬ್ಬರಿ ಎಣ್ಣೆ ದೀಪ ಹಚ್ತಾರೆ. ಇದು 3 ಎಣ್ಣೆ ಹೊರತು ಬೇರೆ ಎಲ್ಲ ಮಿಕ್ಸೆಡ್ ಎಣ್ಣೆ ಎಲ್ಲೂ ಹೇಳಿಲ್ಲ. ಹಿಂದಿನ ಕಾಲದಿಂದಲೂ ಮಾಡ್ಕೊಂಬಂದಿದ್ದೇನು, ಎಳ್ಳೆಣ್ಣೆ ದೀಪ ಹಚ್ತಾರೆ. 2 ನಿಮಿಷ ಮೊದಲೆಲ್ಲ ತುಪ್ಪಗಳೆಲ್ಲ ಕಷ್ಟ ಸಿಗ್ತಿರಲಿಲ್ಲ. ಇವಾಗೆಲ್ಲ ಬೇಕಾದಷ್ಟು ಥರ ಸಿಕ್ಕುತ್ತೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂತೇಳಿದರೆ, ಮನೆಯಲ್ಲಿರುವಂಥ ಹಸುಗಳದ್ದು, ಎಮ್ಮೆಗಳದ್ದು ತುಪ್ಪ ತಗೊಳ್ತಾರೆ. ಹಸುವಿನ ತುಪ್ಪ, ಹಸುವಿನ ಹಾಲು, ಅದೆಲ್ಲ ದೇವರಿಗೆ ವಿಶೇಷ. ನಾವೇನು ಮಾಡಬೇಕು ಅಂದರೆ, ಆ ತುಪ್ಪದ ನಮ್ಮಲ್ಲಿ ಬತ್ತಿಯನ್ನು ನೆನೆಸಿಬಿಟ್ಟು ಅದನ್ನು 10 ನಿಮಿಷ ಉರಿತಿತ್ತು, ಬತ್ತಿ ತುಪ್ಪದಲ್ಲಿ ನೆನೆಸೋದು, ಅದನ್ನು ಹಚ್ಚೋದು. ಅದನ್ನು ಬಿಟ್ಬಿಟ್ಟು ನಾವು ಇನ್ನೇನೋ ಮಾಡೋಕ್ಕೋದ್ರೆ ಅಲ್ಲೇನೋ ಹೇಳ್ತಾರೆ, ಇಲ್ಲೇನೋ ಹೇಳ್ತಾರೆ, ಅದೇನೋ ಮಾಡ್ತಾರೆ, ಅದೆಲ್ಲ ಮಾಡೋದು ತಪ್ಪೇ. ಹಿಂದಿನ ಕಾಲದಲ್ಲಿ ಕುಂಬಳಕಾಯಿ ಹೊಡೆಯೋದು ಹೆಣ್ಮಕ್ಳು ಹೊಡೆಸ್ತಾ ಇರಲಿಲ್ಲ. ಬೂದು ಕುಂಬಳಕಾಯಿ ಆಗಿರ್ಬೋದು, ಸಿಹಿ ಕುಂಬಳಕಾಯಿ ಆಗಲಿ, ಹೆಣ್ಮಕ್ಳು ಹೊಡಿಬಾರ್ದು ಅಂತಲೇ ಇದೆ. ಇವಾಗೆಲ್ಲ ಏನೇನೋ ಮಾಡ್ತಾರೆ, ಅದೆಲ್ಲ ತಪ್ಪಲ್ವ? ಯಾಕೆ ನಾವು ಹೀಗೆ ಮಾಡ್ತಾಯಿದ್ರಿ, ಏನು ಮಾಡಬೇಕು ತಿಳ್ಕೊಳ್ಬೇಕು, ಮಾಡಬೇಕು. ಮತ್ತು ಹಲ್ಲಿ ಚುಕ್ಕ ಅಂತ ಗುಟ್ಟುತ್ತೆ ಅಂತ ಹೇಳಿದೆ. ಅದರಲ್ಲಿ ಹಲ್ಲಿ ಬೇರೆ, ಗೌಳಿ ಬೇರೆ. ಆ ದಪ್ಪದ್ದು ಬಿಳಿದಿರ್ತಲ್ಲ ಗೌಳಿ, ಇನ್ನೊಂದು ಹಲ್ಲಿ ಸಣ್ಣದು, ಅಂದರೆ 1-2 ಇಂಚ್ ಇರುತ್ತೆ ಅಷ್ಟೇ, ಅದಕ್ಕೆ ಹಲ್ಲಿ ಅಂತ ಹೆಸರು. ಅದು ವಿಷ, ಭಾರಿ ವಿಷ. ಈ ಹಲ್ಲಿ ನುಡಿಯೋದು ಚುಕ್ಕ ಅಂತ ಕೂಗುತ್ತಲ್ಲ, ಅದು ಒಳ್ಳೆಯದಕ್ಕೆ ಹೊರತು ಕೆಟ್ಟದಲ್ಲ. ಇವಾಗ ಏನೊಂದು ಒಳ್ಳೇದು ಮಾತಾಡ್ತಿರೋದು ಚುಕ್ಕ ಅನ್ನತ್ತೆ, ಅದು ಕೆಟ್ಟದಲ್ಲ, ಖಂಡಿತ ಒಳ್ಳೇದು. ಅದಕ್ಕೆ ಲಕ್ಷ್ಮಿ ಅಂತ ಹೇಳ್ತಾರೆ. ಯಾವುದಕ್ಕೆ? ಹಲ್ಲಿಗೆ. ಯಾವುದೇ ಒಂದು ಬೊಗಳೋದಾಗಲಿ ಅಥವಾ ಮಿಯಾವ್ ಅನ್ನೋದಾಗಲಿ, ಅದೆಲ್ಲ ನಾವು ಹಿಂಗೆ ಹೇಗೆ ಮಾತಾಡ್ತೀವೋ ಅವು ಮಾತಾಡ್ತಾ ಇದ್ದಾವೆ. ನಮ್ಗೆ ಗೊತ್ತಿಲ್ಲ, ಅದು ಭಾಷೆ ಗೊತ್ತಿಲ್ಲ, ನಾವೇನೇನೋ ಹೇಳ್ತೀವೋ ತಪ್ಪು. ಎಲ್ಲದಕ್ಕೂ ವಿಚಾರವನ್ನು ತಿಳ್ಕೊಂಡಾಗ ನಮ್ಮಲ್ಲಿ ಯಾಕೆ ಒಳ್ಳೇದಾಗಲ್ಲ? ಒಳ್ಳೇದಾಗಲೇಬೇಕು. ನೀವು ಪೂಜೆ ಮಾಡಿದ ಪ್ರತಿಫಲ ಬರಲು, ದೇವರು ಪೂಜೆ ಮಾಡಿದ ಬರ್ತೇವೆ, ಖಂಡಿತವಾಗಿ ಬರುತ್ತೆ. ಆಮೇಲೆ ಮುತ್ತೈದೆ ಹೆಣ್ಣು ಮಗಳು ಒಳೆ ಬರೋದು, ಮತ್ತು ಬ್ರಾಹ್ಮಣರನ್ನು ಎದುರುಗಡೆ ನೋಡುವಂಥದ್ದು. ಒಂಟಿ ಬ್ರಾಹ್ಮಣ ಸುಳ್ಳು, ಬ್ರಾಹ್ಮಣನೇ ಅವನು ಬ್ರಾಹ್ಮಣನ ಕರೆಕ್ಟ್ ಇದಾನ ನೋಡಿಕೊಂಡು ಅದು ಖಂಡಿತವಾಗಿ ಒಳ್ಳೆಯದೇ. ಅದೆಲ್ಲ ನಾವು ಮೊದಲೇ ಏನು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಾವು ದೇವ್ರದ್ದು ಧ್ಯಾನ ಮಾಡ್ಕೊಂಡು ಮನೆಯಿಂದ ಹೊರಟಾಗ ನಮ್ಗೆ ಒಳ್ಳೆಯದೇ ಆಗುತ್ತೆ, ಏನೋ ಕೆಟ್ಟದಾಗೋದು. ಸ್ವಲ್ಪ ನಿಧಾನ ಆಗೋದು ಅಂಥದ್ದು ಅದೇ. ಒಂದು ಸ್ವಲ್ಪ ಅಡಚಣೆ ಆಯಿತು ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅಂತ. ರಂಗೋಲಿ ಹಾಕೋದು, ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕ್ತಾಯಿದ್ದೆ. ನಾವು ಇನ್ನೊಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾಯಿದ್ವಿ. ಆ ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇರುವಾಗ ಇವಾಗ ಮನೇಲಿ ಒಂದು ಹೆಣ್ಮಗಳು ಬಸಿಯಾಗಿರ್ತಾಳೆ, ಅವಳಿಗೆ ಹೊಟ್ಟೆ ನೋವೇ ಬಂದಿರಲ್ಲ, ಲೇಟ್ ಆಯಿತು. ಆವಾಗ ನಾವೇನು ಮಾಡ್ತೀವಿ, ಡಾಕ್ಟ್ರ್ ನೋಡ್ಕೊಂಡು ಎಲ್ಲೋ ಹೋಗ್ತೀವಿ. ಹಿಂದಿನ ಕಾಲದಲ್ಲ ಎತ್ತಿನ ಗಾಡಿ ಇತ್ತು, ಆವಾಗ ಎತ್ತಿನ ಗಾಡಿನಲ್ಲಿ ಹೋಗ್ತಾಯಿದ್ರು. ತುಂಬ ಲೇಟ್ ಆಗ್ತಿತ್ತು, ಕಾರ್ಗಳಿರಲಿಲ್ಲ, ಬಸ್ಗಳಿರಲಿಲ್ಲ, ರೋಡೇ ಇರಲಿಲ್ಲ. ಅಂಥದ್ರಲ್ಲಿ ಆಗ ಏನಾಗ್ತಿತ್ತು ಅಂತೇಳಿದರೆ, ಅವರು ಬರಬೇಕಾದರೆ ಇವ್ರು ಹೋಗ್ತಾರಲ್ಲ, ಅವ್ರನ್ನ ಡಾಕ್ಟ್ರ್ ಅವತ್ತೆಲ್ಲ ಒಳ್ಳೆಯದೇ ಆಯಿತು ಅಂತೇಳಿದರೆ, ಮತ್ತು ಈ ಥರ ರಂಗೋಲಿ ಹಾಕಿ ಮನೆ ಮುಂದೆ ಸಾರಿಸುವಂಥದ್ದು, ರಂಗೋಲಿ ಹಾಕುವಂಥದ್ದು, ಇದೆಲ್ಲ ಸಿಕ್ಕಿದಾಗ ಅದು ಖಂಡಿತವಾಗಿ ಒಳ್ಳೆಯದಾಗತ್ತೆ, ಏನೋ ಕೆಟ್ಟದಾಗೋದು. ಎಲ್ಲದನ್ನು ನಾವು ಒಳ್ಳೆ ರೀತಿಯಲ್ಲಿ ತೊಗೊಂಡ್ರೆ ಅದು ಒಳ್ಳೆಯದಾಗೇ ಇರುತ್ತೆ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ಹಾಳು ಮಾಡಿಕೊಂಡು ಅದು ಹಂಗಾಗತ್ತೆ, ಇದು ಹೀಗಾಗತ್ತೆ, ಆ ದೀಪ ಹಚ್ಚಿದ್ರೆ ಸರಿ, ಈ ದೀಪ ಹಚ್ಚಿದ್ರೆ ಸರಿ, ಅಲ್ಲ, ದೀಪ ಹಚ್ಚು ಸರಿಯೇ. ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಟಂ ತಕ್ಷಕಂ ಕಾಲೀಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮನ ಸಾಯಂಕಾಲೇ ಪಠೇನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಸಂತಾನಂ ಪ್ರಾಪ್ತತೆ ನ್ಯೂನಂ ಸಂತಾನಂಚ ಚ ರಕ್ಷಕಾಃ ಸರ್ವಾಬಾಧ ವಿನಿರ್ಮುಕ್ತ ಸರ್ವತ್ರ ವಿಜಯೀ ಭವೇತ್ ಸರ್ಪದರ್ಶನಕಾಲೇ ಯಾ ಪೂಜಾಕಾಲೇ ಯಾ ಪಠೇತ್ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ
ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ. ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಸ್ಕ್ರೋಲಿಂಗ್ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ, ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ. ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರೂಜಿಯವರು ಶ್ರೀ ವಿದ್ಯಾ ಉಪಾಸಕರು, ನಾಗ ಉಪಾಸಕರು, ಹಾಗೆ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ, ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆಯನ್ನು ವಿಮರ್ಶೆ ಮಾಡಿ ಪರಿಹಾರಾರ್ಥವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ. ಧನ್ಯವಾದ.